ಗಂಗಾವತಿ ನಗರದ ಶ್ರೀ ಚನ್ನಬಸವೇಶ್ವರ ಕಲಾಮಂದಿರದಲ್ಲಿ ಜನವರಿ 19ರಂದು ಅಖಿಲ ಕರ್ನಾಟಕ 4ನೇ ಕವಿ ಕಾವ್ಯ ಸಮ್ಮೇಳನ ಕಾರ್ಯಕ್ರಮ ಜರುಗಲಿದ್ದು ಸರ್ವರು ಭಾಗವಹಿಸುವಂತೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಅಧ್ಯಕ್ಷರು ತಿಳಿಸಿದ್ದಾರೆ. ಅಖಿಲ ಕರ್ನಾಟಕ 4ನೇ ಕವಿ ಕಾವ್ಯ ಸಮ್ಮೇಳನವನ್ನು ಗಂಗಾವತಿಯ ಚನ್ನಬಸವ ಕಲಾಮಂದಿರದಲ್ಲಿ ನಡೆಸಲು 19ರಂದು ನಡೆಸಲು ಈಗ ರಾಜ್ಯದ ಘಟಕ ಮತ್ತು ತಾಲೂಕಾ ಘಟಕ ಮತ್ತು ಜಿಲ್ಲಾ ಘಟಕ ಎಲ್ಲರೂ ಒಂದು ಒಕ್ಕೊರಲಿಂದ ತೀರ್ಮಾನ ಮಾಡಿ, ಜೊತೆಗೆ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ಗಂಗಾವತಿಯವರೇ ಆದಂತಹ ಶ್ರೀ ಜಾಜಿ ದೇವೇಂದ್ರಪ್ಪ ಸರ್ ಅವ್ರನ್ನ ಎಲ್ಲರೂ ಒಮ್ಮತದಿಂದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಆ ಒಂದು ನಿಮಿತ್ತ 19ನೇ ತಾರೀಕು ಜರುಗಲಿರುವ ಈ ಒಂದು ಕನ್ನಡ ಸಾಹಿತ್ಯ ವೇದಿಕೆಯ 4ನೇ ಕವಿಕಾವ್ಯ ಸಮ್ಮೇಳನ ಗಂಗಾವತಿಯಲ್ಲಿ ನಡೀತಾ ಇದೆ. ಈ ಮುಂಚೆ ಅಖಿಲ ಕರ್ನಾಟಕ ಪ್ರಥಮ ಕಾವ್ಯ ಸಮ್ಮೇಳನ ಸಕಲೇಶಪುರದಲ್ಲಿ ನಡೆದಿತ್ತು. ಸಮ್ಮೇಳನಾಧ್ಯಕ್ಷರು ಹಾಡಿನಲ್ಲಿ ನಾಗರಾಜ್ ಅವರು ವಹಿಸಿಕೊಂಡಿದ್ದರು, ಉದ್ಘಾಟಕರು ಬಾನು ಮುಷ್ಕಾದ್ ಅವರು ವಹಿಸಿಕೊಂಡಿದ್ದರು. 2ನೆಯ ಕವಿಕಾವ್ಯ ಸಮ್ಮೇಳನ ಬೀದರ್ನಲ್ಲಿ ನಡೆದಿತ್ತು. ಸಮ್ಮೇಳನಾಧ್ಯಕ್ಷರು ಡಾಕ್ಟರ್ MG ದೇಶಪಾಂಡೆ, ಉದ್ಘಾಟಕರು K ಲೀಲಾ ಅವರು ಮಾಡಿದರು. ಅಖಿಲ ಕರ್ನಾಟಕ ತೃತೀಯ ಕವಿ ಕಾವ್ಯ ಸಮ್ಮೇಳನ ಹುಬ್ಬಿನ ಇಬ್ಬರಿಗೆ ಬಸವನ ಬಾಗೇವಾಡಿಯಲ್ಲಿ ನಡೆದಿತ್ತು. ಸಮ್ಮೇಳನಾಧ್ಯಕ್ಷರು ಡಾಕ್ಟರ್ ವಸುಂಧರಾ ಭೂಪತಿಯವರು ನೇತೃತ್ವ ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ BD ಲಲಿತಾ ನಾಯಕ್ ಅವರಿದ್ದರು. 4ನೇ ಕವಿಕಾವ್ಯ ಸಮ್ಮೇಳನ ಗಂಗಾವತಿ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಅವರು ಮತ್ತು ಈ ವಿಶೇಷವಾಗಿ ಈ ಒಂದು ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ನಾಡಿನ ಬಸವ ಚಿಂತಕರು, ಸಾಹಿತಿಗಳು, ಹಿರಿಯರು ಆದಂತಹ ಶ್ರೀ ರಂಜಾನ್ ದರ್ಗಾ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ಉಳಿದ ರಾಜ್ಯದಿಂದ ಅನೇಕ ಸಾಹಿತಿಗಳು, ಸುಮಾರು 60ಕ್ಕಿಂತ ಹೆಚ್ಚು ಸಾಹಿತಿಗಳು ಈ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ, ಅದಾದಮೇಲೆ ಪ್ರಥಮ ಗೋಷ್ಠಿಯ ಒಂದು ಅಧ್ಯಕ್ಷತೆಯನ್ನು ನಮ್ಮ ಗಂಗಾವತಿಯರೇ ಆದಂತಹ BG ಪ್ರಾಣೇಶ್ ಅವರು ವಹಿಸಿಕೊಂಡಿದ್ದಾರೆ. ನಿಮಗೆ ಇದರ ಪತ್ರಿಕೆಯ ಪ್ರತಿಯನ್ನು ಕೊಟ್ಟಿದ್ದೀನಿ. 2ನೆಯ ಗೋಷ್ಠಿಯ ಮುಖ್ಯ ಅತಿಥಿಯನ್ನು ಇದಾಗಿ ಅವರು ರಾಜ್ಯದಿಂದ ಒಬ್ಬರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ಹೆಸರು ಶಿವಲೀಲಾ ಹಾಸಿಗಿ, ಉತ್ತರ ಕನ್ನಡದವ್ರನ್ನ 2ನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ವೇದಿಕೆಗೂ ಸ್ಥಳೀಯರು, ಜಿಲ್ಲಾವಾರು ಮತ್ತು ಇಡೀ ರಾಜ್ಯಾದ್ಯಂತ ಇರುವಂತಹ ತಮ್ಮದೇ ಕೇಂದ್ರ ಸಾಹಿತ್ಯ ವೇದಿಕೆಯ ಸಾಹಿತಿಗಳನ್ನು ಮತ್ತು ಅದನ್ನು ಹೊರತುಪಡಿಸಿ ವಿವಿಧ ಸಾಹಿತಿಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ಕಂಪ್ಲೀಟ್ ಇದು ರಾಜ್ಯ ಘಟಕದ ಆದೇಶದ ಮೇರೆಗೆ ಅವ್ರದ್ದೇ ಆದ ಒಂದು ಪ್ಯಾಟ್ರನ್ ಮೇರೆಗೆ ನಡೀತಾ ಇರುವಂತಹ ಸಮ್ಮೇಳನ. ಇದಕ್ಕೆ ಯಾವುದೇ ರೀತಿಯಿಂದ ಸರ್ಕಾರದ ಅನುದಾನ ಇರುವುದಿಲ್ಲ. ಇಲ್ಲೇ ಸ್ಥಳೀಯರು ಕ್ರೋಢೀಕರಣ ಮತ್ತು ಅವರ ಒಂದು ಸಹಯೋಗದಿಂದ ನಡೀತಾ ಇರುವಂತಹ ಈ ಒಂದು ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಗೊಳಿಸೋದಕ್ಕೆ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಕಾರಣೀಭೂತರಾಗಬೇಕು ಅಂತ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು ಕೆಲವು ಪುಸ್ತಕಗಳ ಬಿಡುಗಡೆಯೂ ಇದೆ, ಸ್ಥಳೀಯ ಸಾಹಿತಿಗಳ ಪುಸ್ತಕ ಬಿಡುಗಡೆ. ಜೊತೆಗೆ ಪ್ರತಿ ವರ್ಷ ಅವರು ವಾಡಿಕೆಯಂತೆ ಅವರು ಕೇವಲ ಎಲ್ಲ ಸಮ್ಮೇಳನ, ಪ್ರಥಮ ಸಮ್ಮೇಳನದಿಂದ 4ನೇ ಸಮ್ಮೇಳನದವರೆಗೂ ಕೇವಲ 40 ಕವಿಗಳಿಗೆ ಆಯ್ಕೆ ಮಾಡ್ಕೊತಾರೆ. ಯಾವ ಜಿಲ್ಲೆಯಲ್ಲಿ ಸಮ್ಮೇಳನ ನಡೀತಾ ಇದೆಯೋ ಆ ಜಿಲ್ಲೆಗೆ 10, ಉಳಿದಂತೆ ಇಡೀ ರಾಜ್ಯ 30 ಸಾಹಿತಿಗಳು ಅಷ್ಟಕ್ಕೆ ಅವಕಾಶ ಕೊಟ್ಟಿದ್ದಾರಂತೆ. ಇಲ್ಲೂ ಅದೇ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಜೊತೆಗೆ 10 ಜನಕ್ಕೆ ವಿಶೇಷ ಸನ್ಮಾನವನ್ನು ಅವರು ಪುರಸ್ಕಾರವನ್ನು ಮಾಡಿ 10 ಜನಗಳಿಗೆ ಇಲ್ಲಿ ಒಂದು ಸನ್ಮಾನವನ್ನು ಏರ್ಪಡಿಸ್ಕೊಂಡಿದ್ದಾರೆ, ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯಿಂದ 2 ಆಯ್ಕೆ ಮಾಡ್ಕೊಂಡಿದ್ದಾರೆ. BG ಪ್ರಾಣೇಶ್ ಅವರೊಬ್ಬರಿಗೆ ಒಂದು ವಿಶೇಷ ಸನ್ಮಾನ ಇರುತ್ತೆ. ಜೊತೆಗೆ ನಾಗಭೂಷಣ ಹಳ್ಳಿ ಸರ್ ಅವ್ರಿಗೂ ಕೂಡ ಒಂದು ಪ್ರಶಸ್ತಿ ಪ್ರದಾನದ ಜೊತೆಗೆ ಸನ್ಮಾನ ಇರುತ್ತೆ. ಅದರೊಟ್ಟಿಗೆ ರಾಜ್ಯದಿಂದ ಇರುವಂತಹ ಉಳಿದಂಥ ಒಟ್ಟಾರೆ 10 ಜನರಿಗೆ ಈ ಸನ್ಮಾನ ಇರುತ್ತೆ. ಸೊ ಇದರಲ್ಲಿ ಇದು ಕೇವಲ ಸಾಹಿತ್ಯದ ವಲಯದವರು ಮತ್ತು ಸಮಾಜ ಚಿಂತಕರು, ಹೋರಾಟಗಾರರು ಕೂಡಿ ಮಾಡ್ತಾ ಇರುವಂಥ ಈ ವೇದಿಕೆಯ ಒಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂದರೆ ಗಂಗಾವತಿಯ ಎಲ್ಲ ನಾಗರಿಕರು ಇದರಲ್ಲಿ ಭಾಗವಹಿಸಿ, ಸಾಹಿತ್ಯಾಸಕ್ತರು, ಚಿಂತಕರು, ಹೋರಾಟಗಾರರು, ಕನ್ನಡ ಪರ ಸಂಘಟನೆಯವರು ಮತ್ತು ಪತ್ರಿಕಾ ಮಾಧ್ಯಮದವರೆಲ್ಲರೂ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಒಂದು ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಹಾಗೂ ಗಂಗಾವತಿ ತಾಲೂಕು ಘಟಕ ಸಹಯೋಗದಲ್ಲಿ ನಡೆಯುತ್ತಿರುವ ಅಖಿಲ ಕರ್ನಾಟಕ 4ನೇ ಕವಿ ಕಾವ್ಯ
ಸಮ್ಮೇಳನ 2025ಕ್ಕೆ ಸಾಹಿತ್ಯ ಆಸಕ್ತರಾದ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇವೆ. ಬೆಂಗಳೂರು ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಗಂಗಾವತಿ ಘಟಕದ ವತಿಯಿಂದ ಗಂಗಾವತಿಯಲ್ಲಿ ಶ್ರೀ ಕಲಾಮಂದಿರ ಇದೇ ಜನವರಿ 19ನೇ ತಾರೀಕು ಅಖಿಲ ಕರ್ನಾಟಕ 4ನೇ ಕವಿ ಕಾವ್ಯ ಸಮ್ಮೇಳನ ಅಂತಕ್ಕಂಥದ್ದು ರಾಜ್ಯ ಮಟ್ಟದ ಒಂದು ಸಮ್ಮೇಳನ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಅನೇಕ ಹಿರಿಯ ಸಾಹಿತಿಗಳು ಕವಿಗಳು ಎಲ್ಲರೂ ಭಾಗವಹಿಸ್ತಾರೆ. ಹಾಗಾಗಿ ಈ ಸುತ್ತಮುತ್ತಲಿನ ಎಲ್ಲ ಕವಿಗಳು ಸಾಹಿತಿಗಳು ಕಾರ್ಯಕ್ರಮಕ್ಕೆ ವಿಶೇಷಗೊಳಿಸಬೇಕಾಗಿ ಈ ಮೂಲಕ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅನ್ನೋದು ಕೊರೋನಾ ಕಾಲಘಟ್ಟದಲ್ಲಿ ಪ್ರಾರಂಭ ಆಯಿತು. ಕೊರೋನಾ ಕಾಲಘಟ್ಟದಲ್ಲಿ ಬರಹಗಾರರ ಸಂಖ್ಯೆ ಅತ್ಯಧಿಕವಾಗಿ ಆಗಿದ್ದರಿಂದ ಆನ್ಲೈನ್ ಕವಿಗೋಷ್ಠಿ ಈ ಥರ ಒಟ್ಟಾರೆ ಸ್ಪರ್ಧೆ, ಕವನ ಸ್ಪರ್ಧೆ ಈ ಥರ ಏರ್ಪಾಡು ಆಗ್ತಾನೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಯಿತು ರಾಜ್ಯಾದ್ಯಂತ. ಹೀಗಾಗಿ ಜಿಲ್ಲಾ, ತಾಲೂಕು, ಹೊರನಾಡು ಈ ಎಲ್ಲ ಭಾಗದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಘಟಕಗಳು ಹೆಚ್ಚಾದವು. ಕನ್ನಡ ನಾಡು ಅಂದರೆ ಗಡಿನಾಡು ಅಂದರೆ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಈ ಥರ ಎಲ್ಲ ದೊಡ್ಡ ದೊಡ್ಡ ಕವಿಗಳು ದೊಡ್ಡ ದೊಡ್ಡ ಕವಿಗೋಷ್ಠಿ ಆಗಿದ್ದಾವೆ. ಈಗಾಗಲೇ ಕರ್ನಾಟಕದಲ್ಲಿ 4ನೇ ರಾಜ್ಯ ಮಟ್ಟದ ಅಖಿಲ ಕರ್ನಾಟಕ ಕವಿ ಕಾವ್ಯ ಸಮ್ಮೇಳನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಿಂದ ಇದೇ ಜನವರಿ 19ರಂದು ಚನ್ನಬಸವೇಶ್ವರ ಕಲಾಮಂದಿರದಲ್ಲಿ ಜರುಗಲಿದೆ. ಅದಕ್ಕೆ ಇಲ್ಲಿ ಕವಿಗಳಿಗೆ, ಸಾಹಿತ್ಯಗಳಿಗೆ, ಅಜ್ಞಾತ ಬರಹಗಾರರಿಗೆ ಒಂದು ಮುಖ್ಯ ವಾಹಿನಿಯಾಗಿ ಕೆಲಸ ಮಾಡ್ತಾ ಇದೆ. ಇದೇ ದೇಹ, ಇದೇ ಬುದ್ಧಿಯಾಗಿದೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ. ಹಮೇಶ ಇಲ್ಲಿ ಎಲ್ಲ ಕವಿಗಳು, ಸಾಮಾನ್ಯರು ಮತ್ತು ಅಜ್ಞಾತದಲ್ಲಿರ್ತಕ್ಕಂಥ ಕವಿಗಳಾಯಿತು, ಕಲಾವಿದರಾಯಿತು ಇವರನ್ನು ಗುರುತಿಸುವಿಕೆ ಕೆಲಸವೇ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಮಾಡ್ತಾ ಇದೆ. ಹೀಗಾಗಿ ಈ ಬಾರಿ ಗಂಗಾವತಿಯಲ್ಲಿ ನಮಗೆ ಅಖಿಲ ಕರ್ನಾಟಕ 4ನೇ ರಾಜ್ಯ ಮಟ್ಟದ ಕವಿ ಕಾವ್ಯ ಸಮ್ಮೇಳನ ಯಶಸ್ವಿಯಾಗಿದೆ. ಗಂಗಾವತಿ ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಮಂತ್ರಿಗಳು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಿಲ್ಲ. ಹಾಗೂ ಗಂಗಾವತಿ ತಾಲೂಕು ಘಟಕದಿಂದ ಅಖಿಲ ಕರ್ನಾಟಕ 4ನೇ ಕವಿ ಕಾವ್ಯ ಸಮ್ಮೇಳನ ನಡೀತಾ ಇದೆ. ನಿಜವಾಗ್ಲೂ ನಮ್ಮ ಭಾಗದ ಕವಿ ಮತ್ತು ಸಾಹಿತ್ಯಗಳಿಗೆ ಹೆಮ್ಮೆ ವಿಷಯ. ಇತರ ಸಾಹಿತ್ಯಿಕ ಚಟುವಟಿಕೆಗಳು ನಮ್ಮ ಭಾಗದಲ್ಲಿ ನಿರಂತರವಾಗಿ ನಡೀತಾ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಾಹಿತ್ಯಾಸಕ್ತರು ನಾವೆಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಈ ಸಮ್ಮೇಳನದಲ್ಲಿ ನಮ್ಮ ಆತ್ಮೀಯರಾದ ರಾಜು ಜಯೇಂದ್ರಪ್ಪನವರು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಇದು ನಮ್ಮ ಸಮ್ಮೇಳನ, ಇದು ನಮ್ಮ ಕಾರ್ಯಕ್ರಮ. ನಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ.